ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ದೇವರ ಪರಿಶುದ್ಧ ನಾಮದಲ್ಲಿ ಭಾಳ ಸಂತೋಷದಿಂದ ತಿರುಗೊಂದು ಆವರ್ತಿ ಚಾನಲ್ಗೆ ಸ್ವಾಗತ ಮಾಡ್ತೇನೆ. ಈ ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರಿಯರೇ, ಇವತ್ತಿಗೂ ಒಂದು ದೇವರ ವಾಕ್ಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ತಗೊಂಡು ಬಂದಿದ್ದೇನೆ. ನಾನು ನೆನೆಸ್ತೇನೆ, ಎಲ್ಲರೂ ಸಂತೋಷದಿಂದ ಕಾಯ್ತಾ ಇದ್ದೀರಿ ದೇವರ ವಾಕ್ಯವನ್ನು ಕೇಳೋದಕ್ಕೆ. ಇವತ್ತು ನಾವು ಒಂದು ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯರೇ, ನಿಮಗೆ ವಾಕ್ಯ ಅರ್ಥ ಆಗ್ತಾ ಇದೆ ಅಂದರೆ ದಯವಿಟ್ಟು ನಮಗೆ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಲೈಕ್ ಮಾಡಿ. ಹೊಸಬರಿರೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ನೀವು ಶೇರ್ ಮಾಡಿರಿ. ಆಮೇಲೆ ನಿಮಗೆ ಇನ್ನೂ ಯಾವುದಾದ್ರೂ ವಾಕ್ಯವನ್ನು ಕೇಳೋದಕ್ಕೆ ನಿಮಗೆ ಇಷ್ಟ ಇರೋದಾದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ವಾಕ್ಯವನ್ನು ನಾವು ಸಿದ್ಧತೆಯಿಂದ ಬಂದು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಮಗೋಸ್ಕರ ಕೂಡ, ನಮ್ಮ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರು ಇನ್ನೂ ನಮ್ಮನ್ನು ಉಪಯೋಗ ಮಾಡಲಿ. ದೇವರ ವಾಕ್ಯವನ್ನು ಸರಿಯಾಗಿ ನಿಮಗೆ ಬೋಧಿಸಲಿಕ್ಕೆ ದೇವರು ತನ್ನ ಕೃಪೆಯಿಂದ ನಮ್ಮನ್ನು ನಡೆಸಲಿ ಎಂದು ದಯವಿಟ್ಟು ನಿಮ್ಮ ಪ್ರಾರ್ಥನೆಯಲ್ಲಿ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಬನ್ನಿ ಪ್ರಿಯರೇ, ಇವತ್ತು ಒಂದು ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಜಯ ಹೊಂದೋದಕ್ಕೆ 5 ಮಾರ್ಗಗಳು. ಅಂದರೆ ನಾವು ಜಯ ಹೊಂದಬೇಕಾದ್ರೆ ಏನು ಮಾಡಬೇಕು? ಸತ್ಯವೇದದ ಪ್ರಕಾರ ದೇವರು ನಮಗೆ ಏನು ಕಲಿಸಿದ್ದಾರೆ, ನಾವು ಏನು ಮಾಡಿದರೆ ನಮಗೆ ಜಯ ಸಿಗ್ತದೆ, ನಾವು ಜಯ ಪಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು? 5 ವಿಷಯಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನಿನ್ನ ಪರಿಶುದ್ಧ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸ್ವಾಮಿ, ನಮ್ಮೊಟ್ಟಿಗೆ ಮಾತನಾಡು. ಪ್ರತಿಯೊಬ್ಬೊಬ್ಬರು ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಮುಟ್ಟಿ ಆಶೀರ್ವಾದಿಸು. ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಕೊಡು. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತಾನೆ. ಆತ್ಮ, ಪ್ರಾಣ, ಶರೀರವನ್ನು ನಿಮ್ಮ ಕಡೆಗೆ ಕೇಂದ್ರೀಕರಿಸು ಕರ್ತನೆ. ಪವಿತ್ರ ಆತ್ಮನೆ ಎಲ್ಲವನ್ನು ನಿನ್ನ ನಿಯಂತ್ರಣದಲ್ಲಿ ತೆಗೆದುಕೋ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸಿ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, 2ನೇ ಪೂರ್ವಕಾಲ ವೃತ್ತಾಂತ, 2 ಕ್ರಾನಿಕಲ್ಸ್ 20ನೇ ಅಧ್ಯಾಯ, ಚಾಪ್ಟರ್ 20. ಅದರಲ್ಲಿ ನಾವು ಕೆಲವು ವಚನಗಳನ್ನು ನಾವು ಇವತ್ತು ಧ್ಯಾನ ಮಾಡ್ಕೊಳ್ಳೋಣ. ಇದರಲ್ಲಿ ನಾವು 5 ವಿಷಯವನ್ನು ನಾವು ಕಲಿತುಕೊಳ್ಳೋಣ. ಜಯ ಹೊಂದಬೇಕಾದ್ರೆ ನಾವು ಏನು ಮಾಡಬೇಕು? 5 ವಿಷಯಗಳನ್ನು ನಾವು ಮಾಡಬೇಕು. ಈ ರಾಜನಾದ ಯೆಹೋಷಾಫಾಟನಿಂದ ಕಲಿಯಬೇಕಾದಂಥ ಈ ವಿಷಯ ಒಂದೇದೇನೆಂದರೆ, ನಮ್ಮನ್ನು ನಾವು ದೇವರ ಕೈಗೆ ಒಪ್ಪಿಸಬೇಕು. ಆಮೇಲೆ ಆತನ ಸಹಾಯವನ್ನು ನಾವು ಬೇಡಬೇಕು. ನಮ್ಮನ್ನು ನಾವು ದೇವರ ಕೈಗೆ ಒಪ್ಪಿಸಿ ದೇವರ ಸಹಾಯವನ್ನು ಬೇಡಬೇಕು. ಪ್ರಿಯರೇ, ಈ ಒಂದು ಘಟನೆ ನಿಮ್ಮೆಲ್ಲರಿಗೆ ಚೆನ್ನಾಗಿ ತಿಳಿದಿರಬೇಕು. ಯೆಹೋಷಾಫಾಟನು ರಾಜನಾಗಿದ್ದ. ವಿರೋಧಿ ಜನರು ಆತನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಬರುವಾಗ ಆತನು ಏನು ಮಾಡಿದ? ಇವರ ಸೈನ್ಯ ಸಂಖ್ಯೆಯಲ್ಲಿ ಬಹಳ ಕಡಿಮೆ ಇದ್ದಾರೆ. ಆ ಟೈಮಲ್ಲಿ ಆತನು ಯಾರ ಮೇಲೆ ಡಿಪೆಂಡ್ ಆದ? ಯಾರ ಹತ್ರ ಹೋದ? ಯಾರ ಹತ್ರ ಸಹಾಯ ಕೇಳಿದ? ಆತನು ಫಸ್ಟ್ ಹೆದರಿದ. 3-4 ವಚನ ನಾವು ನೋಡ್ತೇವೆ. ಓದ್ತೇನೆ. ಇದಾದ ಮೇಲೆ 1ರಿಂದ ಓದ್ತೇನೆ. ಇದಾದ ಮೇಲೆ ಈ ಮೋವಾಬ್ಯರು, ಅಮ್ಮೋನಿಯರು, ಮೇಗುನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಅರಾಮ್ ಪ್ರಾಂತದ ಕಡೆಯಿಂದ ಬಂದು ಈಗ ಎಂಗೇದಿ ಎನಿಸಿಕೊಳ್ಳುವ ಹಚೆಚೋನ್ ತಾಮಾರಿನಲ್ಲಿ ಇರುತ್ತಾರೆಂದು ತಿಳಿಸಿದಾಗ, ಯೆಹೋಷಾಫಾಟನ 3ನೇ ವಚನ, ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಆಗ ಯೆಹೂದ್ಯರು ಯೆಹೋವನ ಸಹಾಯವನ್ನು ಕೇಳಿಕೊಳ್ಳುವುದಕ್ಕಾಗಿ ತಮ್ಮ ಎಲ್ಲ ಪಟ್ಟಣಗಳಿಂದ ಆತನ ಸನ್ನಿಧಿಗೆ ಕೂಡಿ ಬಂದರು. ಮೊದಲಿಂದಾಗಿ ದೇವರು ಯೆಹೋಷಾಫಾಟ ಏನು ಮಾಡ್ತಾ ಇದ್ದಾನೆ? ಫಸ್ಟ್ ಹೆದರಿದ. ಎಷ್ಟು ಜನ ನನಗೆ ವಿರೋಧವಾಗಿ ಬರ್ತಾ ಇದ್ದಾರೆ. ಆ ಒಂದು ಸುದ್ದಿಯನ್ನು ಕೇಳಿದ ತಕ್ಷಣ ಆತನಲ್ಲಿ ಒಂದು ಭಯ ಹುಟ್ಟಿತು. ಆತನ ಹೆದರಿದ. ಆದರೆ ಹೆದರಿಯು ಹಿಂದಕ್ಕೆ ಹೋಗಲಿಲ್ಲ. ಏನು ಮಾಡ್ತಾ ಇದೆ ನೋಡ್ರಿ, 3ನೇ ವಚನ. ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ.
ಯೆಹೋವನನ್ನೇ ಆಶ್ರಯಿಸಿಕೊಳ್ತಾ ಇದ್ದಾನೆ. ಆಮೇಲೆ ಯಹೂದರೆಲ್ಲರೂ ಉಪವಾಸ ಮಾಡಬೇಕಂತ ಉಪವಾಸವನ್ನು ಘೋಷಿಸ್ತಾ ಇದ್ದಾನೆ. ಅಂದರೆ ಉಪವಾಸದಿಂದ ಯೆಹೋವನ ಸನ್ನಿಧಿಗೆ ಬಂದು ಆತನ ಸಹಾಯವನ್ನು ಕೇಳೋದಕ್ಕೆ ಇಡೀ ಯಹೂದ್ಯರೆಲ್ಲರಿಗೂ ಉಪವಾಸ ಘೋಷಿಸಿ ಎಲ್ಲರನ್ನ ಕರೆಸ್ತಾ ಇದ್ದಾನೆ. ನಾವು ನೋಡ್ತೀವಿ 4ನೇ ವಚನ, ಆಗ ಯಹೂದ್ಯರು ಯೆಹೋವನ ಸಹಾಯವನ್ನು ಕೇಳಿಕೊಳ್ಳುವುದಕ್ಕಾಗಿ ತಮ್ಮ ಎಲ್ಲ ಪಟ್ಟಣಗಳಿಂದ ಆತನ ಸನ್ನಿಧಿಗೆ ಕೂಡಿ ಬಂದರು. ಎಲ್ಲ ಯಹೂದ್ಯ ಜನರು ಯೆಹೋಷಾಫಾಟನ ಮಾತನ್ನು ಕೇಳಿ ಉಪವಾಸದಿಂದ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಆತನ ಸಹಾಯವನ್ನು ಬೇಡೋದಕ್ಕಾಗಿ ಬರ್ತಾ ಇದ್ದಾರೆ, ಕೂಡಿ ಬರ್ತಾ ಇದ್ದಾರೆ. ಯೆಹೋಷಾಫಾಟನು ಮಾಡಿದಂಥ ಮೊದಲ ಕಾರ್ಯ, ಆತನು ಯೆಹೋವನನ್ನೇ ಆಶ್ರಯಿಸಿಕೊಂಡು ಆತನ ಸಹಾಯವನ್ನು ಕೇಳ್ತಾ ಇದ್ದಾನೆ ಉಪವಾಸದೊಂದಿಗೆ. ಕಷ್ಟದ ಸಮಯ ಬಂದಾಗ ನಾವೇನು ಮಾಡ್ತಾ ಇದ್ದೀವಿ? ನಾವು ಅಧಿಕಾರಿಗಳ ಹತ್ರ ಹೋಗ್ತಾ ಇದ್ದೇವ? ನಾವು ಡಾಕ್ಟ್ರ್ ಹತ್ರ ಮೊದಲು ಹೋಗ್ತಾ ಇದ್ದೇವ? ಪೊಲೀಸ್ ಕಂಪ್ಲೇಂಟ್ ಮೊದಲು ಕೊಡ್ತಾ ಇದ್ದೇವ? ಇಲ್ಲ, ನಾವು ಯೆಹೋವನನ್ನೇ ಆಶ್ರಯಿಸಿಕೊಳ್ತಾ ಇದ್ದೇವ, ಆತನ ಸಹಾಯವನ್ನು ಬೇಡ್ತಾ ಇದ್ದೇವ? ಯೆಹೋಷಾಫಾಟನು ಮಾಡಿದ ಕಾರ್ಯ, ಅವರಿಂದ ಕಲಿಯಬೇಕಾದಂಥ ಒಂದು ಪಾಠ, ಮೊಟ್ಟ ಮೊದಲು ಸಮಸ್ಯೆ ಬಂದಾಗಲೂ ನಾವು ಮಾಡಬೇಕಾದದ್ದು ಯೆಹೋವನನ್ನೇ ಆಶ್ರಯಿಸಿಕೊಂಡು ಆತನ ಪಾದದಲ್ಲಿ ಕೂತ್ಕೊಂಡು ಆತನ ಉಪವಾಸದೊಂದಿಗೆ ಆತನ ಸಹಾಯವನ್ನು ಬೇಡಬೇಕು. ನಮ್ಮ ಸಭೆಯ ವಿಶ್ವಾಸಿಗಳನ್ನು, ನಮ್ಮ ಕುಟುಂಬದ ಸದಸ್ಯರನ್ನು ಉಪವಾಸದೊಂದಿಗೆ ಒಟ್ಟುಗೂಡಿಸಿ ಆತನ ಸಹಾಯ ಬೇಡಬೇಕು. ಪ್ರಿಯರೇ, ಮುಂದೆ ನಾವು ನೋಡ್ತೇವೆ ಯೆಹೋಷಾಫಾಟನಿಗೆ ಜಯ ಸಿಕ್ತು. ಆತನು ಮೊದಲನೇದಾಗಿ ಮಾಡಿದ್ದು ಉಪವಾಸದಿಂದ ಯೆಹೋವನ ಸಹಾಯವನ್ನು ಕೇಳಿದರು. ಎರಡನೇದಾಗಿ 6ರಿಂದ 12 ವಚನ ನೀವು ಮನೆಯಲ್ಲಿರುವಾಗ ಫ್ರೀಯಾಗಿ ನೀವು ಓದ್ಕೊಳ್ರಿ. ಅಲ್ಲಿ ಯೆಹೋಷಾಫಾಟ ಏನು ಮಾಡ್ತಾ ಇದ್ದಾನೆ, ಯೆಹೋವನ ಮಹಾನತೆಯನ್ನು, ಯೆಹೋವನು ಮಾಡಿದಂಥ ಮಹತ್ ಕಾರ್ಯಗಳನ್ನು ನೆನಪಿಸ್ತಾ ಇದ್ದಾನೆ. ಆತನ ಗುಣಗಾನ ಮಾಡ್ತಾ ಇದ್ದಾನೆ, ಆತನಿಗೆ ಸ್ತುತಿ ಮಾಡ್ತಾ ಇದ್ದಾನೆ. ದೇವರೇ, ನೀನು ಹಿಂಗೆ ಮಾಡಿದ್ದಿ, ಹಂಗೆ ಮಾಡಿದ್ದಿ, ಇಷ್ಟು ದೊಡ್ಡ ದೇವರು ಎಲ್ಲ ಹೇಳಿ ಯೆಹೋವನನ್ನು ಮೇಲಕ್ಕೆತ್ತಾ ಇದ್ದಾನೆ, ಮಹಿಮೆ ಸಲ್ಲಿಸ್ತಾ ಇದ್ದಾನೆ. ಆತನು ಮಾಡಿದಂಥ ಅದ್ಭುತಗಳನ್ನು ನೆನಪಿಸ್ತಾ ಇದ್ದಾನೆ ದೇವರಿಗೆ. ಆಮೇಲೆ ಆತನ ಪಾದದಲ್ಲಿ ತನ್ನನ್ನು ತಗ್ಗಿಸಿಕೊಳ್ತಾ ಇದ್ದಾನೆ. ಎರಡನೇದಾಗಿ ದೇವರ ಗುಣಗಾನ ಮಾಡುವುದು, ಸ್ತುತಿ ಕೃತಜ್ಞತೆ ಮಾಡುವುದು ಮತ್ತು ಆತನ ವಾಗ್ದಾನಗಳನ್ನು ಆತನಿಗೆ ನೆನಪಿಸುವುದು. ಆಮೇಲೆ ಆತನ ಮುಂದೆ ತಗ್ಗಿಸಿಕೊಳ್ಳುವುದು. 6ರಿಂದ 7 ವಚನದಲ್ಲಿ ನಾವು ಓದುವಾಗ ಅಲ್ಲಿ ಇರ್ತದೆ, ನಾನು ಓದ್ತೇನೆ, ಕೆಲವು ವಚನಗಳು ಓದ್ತೇನೆ. ಯೆಹೋವನೇ, ನಮ್ಮ ಪಿತೃಗಳ ದೇವರೇ, ಪರಲೋಕದಲ್ಲಿ ದೇವರಾಗಿರುವ ಆತನು ನೀನಲ್ಲವೋ? ನೀನು ಜನಾಂಗಗಳ ಎಲ್ಲ ರಾಜ್ಯಗಳನ್ನು ಆಳುವನಾಗಿರುತ್ತಿ. ನಿನ್ನ ಹಸ್ತದಲ್ಲಿ ಬಲ ಪರಾಕ್ರಮಗಳಿರುತ್ತವೆ, ನಿನ್ನೆದುರಿನಲ್ಲಿ ಯಾರು ನಿಲ್ಲಲಾರರು. ನಮ್ಮ ದೇವರಾದ ನೀನು ನಿನ್ನ ಪ್ರಜೆಗಳಾದ ಇಸ್ರಾಯೇಲರ ಎದುರಿನಿಂದ ಈ ದೇಶದ ನಿವಾಸಿಗಳನ್ನು ಹೊರಡಿಸಿ ದೇಶವನ್ನು ನಿನ್ನ ಸ್ನೇಹಿತನಾದ ಅಬ್ರಾಹಮನ ಸಂತಾನದವರಿಗೆ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಟ್ಟಿಯಲ್ಲ. ಅವರು ಈ ದೇಶದಲ್ಲಿ ಇಳುಕೊಂಡು ಇದರಲ್ಲಿ ನಿನ್ನ ಹೆಸರಿಗೋಸ್ಕರ ಪವಿತ್ರ ಆಲಯವನ್ನು ಕಟ್ಟಿ ತಮ್ಮ ಮೇಲೆ ಖಡ್ಗ, ವಿಧಿ, ಘೋರ, ವ್ಯಾಧಿ, ಕ್ಷಾಮ ಮೊದಲಾದ ಆಪತ್ತುಗಳು ಬರುವಾಗ ತಾವು ನಿನ್ನ ನಾಮ ಮಹತ್ತನ್ನು ಇರುವ ಈ ಆಲಯದ ಮುಂದೆಯೂ ನಿನ್ನ ಮುಂದೆಯೂ ನಿಂತು ತಮ್ಮ ಇಕ್ಕಟ್ಟಿನಲ್ಲಿ ನಿನಗೆ ಮೊರೆ ಇಡುವುದಾದರೆ ನೀನು ಕೇಳಿ ರಕ್ಷಿಸುವಿ ಎಂದುಕೊಂಡರಷ್ಟೇ. ಈ ಅಮ್ಮೋನಿಯರನ್ನು, ಮೋವಾಬ್ಯರನ್ನು, ಸೇಯಿರ್ ಪರ್ವತ ಪ್ರದೇಶದವರನ್ನು ನೋಡು. ಇಸ್ರಾಯೇಲರು ಐಗುಪ್ತ ದೇಶದಿಂದ ಬರುತ್ತಿರುವ ಹಾಗೆ ಇವರ ದೇಶದಲ್ಲಿ ನುಗ್ಗಬಾರದೆಂದು ನಿನ್ನಿಂದ ಅಪ್ಪಣೆ ಹೊಂದಿ ಇವರನ್ನು ಸಂಹರಿಸದೆ ವಾರೆಯಾಗಿ ಹೋದರಲ್ಲ. ಈಗ ಇವರು ಉಪಕಾರಕ್ಕೆ ಅಪಕಾರ ಮಾಡಿ ನೀನು ನಮಗೆ ಅನುಗ್ರಹಿಸಿದ ಸ್ವಾಸ್ಥ್ಯದೊಳಗಿಂದ ನಮ್ಮನ್ನು ಹೊರಪಡಿಸುವುದಕ್ಕೋಸ್ಕರ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿರುತ್ತಾರೆ. ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವಿಯೋ? ದೇವರ ಮಹತ್ವಗಳನ್ನು ನೆನಪಿಸ್ತಾ ಇದ್ದಾರೆ, ದೇವರ ಮುಂದೆ ಹೇಳ್ತಾ ಇದ್ದಾರೆ. ಆಮೇಲೆ 12ನೇ ವಚನ, ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವಿಯೋ? ನಮ್ಮ ಮೇಲೆ ಬಂದ ಈ ಮಹಾಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಆತನು ತನ್ನನ್ನು ತಗ್ಗಿಸಿಕೊಳ್ತಾ ಇದ್ದಾರೆ. ನೋಡ್ರಿ, ಬಲವಿಲ್ಲ, ಏನು ಮಾಡಬೇಕೆಂದು ತಿಳಿಯದು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದರು. ಆಗ ಎಲ್ಲ ಯಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ಆತನು ಹೇಳ್ತಾ ಇದ್ದಾನೆ, ದೇವರೇ,
ಇವರ ಮುಂದೆ ನಮ್ಮ ಬಲ ಸಾಲ್ತಾ ಇಲ್ಲ, ಏನು ಮಾಡಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇದೆ. ನೋಡ್ರಿ ಎಷ್ಟು ತಗ್ಗಿಸಿಕೊಳ್ತಾ ಇದ್ದಾನೆ. ಒಬ್ಬ ರಾಜನಾಗಿದ್ದರೂ ತನ್ನನ್ನು ತಗ್ಗಿಸಿಕೊಳ್ಳುವಂಥ ಮನೋಭಾವ ಹೊಂದಿದ್ದಾನೆ. ಆತನು ತನ್ನನ್ನು ತಗ್ಗಿಸಿಕೊಂಡದ್ದರಿಂದ, ದೇವರನ್ನು ಮಹಿಮೆ ಪಡಿಸಿದ್ದರಿಂದ ದೇವರು ಶತ್ರುಗಳಿಂದ ಆತನಿಗೆ ಜಯ ಕೊಡ್ತಾ ಇದ್ದಾನೆ. ಮುಂದೆ ಹೇಗೆ ಜಯ ಕೊಟ್ಟರು ಅನ್ನೋದನ್ನು ನಾವು ನೋಡೋಣ. ಮೂರನೇದಾಗಿ 2 ಅಂಶಗಳನ್ನು ನಾವು ನೋಡಿದ್ವಿ. ಮೂರನೇದಾಗಿ ನಾವು ನೋಡೋಣ, ನಮ್ಮ ಸಮಸ್ಯೆಗಳನ್ನು ದೇವರಿಗೆ ತಿಳಿಸಬೇಕು ಪ್ರಿಯರೇ. ಈಗ ತಾನೇ ನಾನು ಓದಿದೆ 12-13 ವಚನ. ಯೆಹೋಷಾಫಾಟ ಹೇಳ್ತಾ ಇದ್ದಾನೆ, ಇವರ ಮುಂದೆ ನಮ್ಮ ಬಲ ಸಾಲ್ತಾ ಇಲ್ಲ, ಏನು ಮಾಡಬೇಕಂತ ನಮಗೆ ತಿಳಿತಾ ಇಲ್ಲ, ನಮ್ಮ ಕಣ್ಣುಗಳು ದೇವಾ ನಿನ್ನನ್ನೇ ನೋಡ್ತಾ ಇವೆ ಅಂತ ತನ್ನನ್ನು ಒಪ್ಪಿಸಿಕೊಂಡು ತಗ್ಗಿಸಿಕೊಂಡು ತನ್ನ ಸಮಸ್ಯೆಯನ್ನು ದೇವರ ಮುಂದೆ ಹೇಳ್ತಾ ಇದ್ದಾನೆ. ಪ್ರಿಯರೇ, ನಾವು ದೇವರ ಮುಂದೆ ಹೇಳಬೇಕು, ನಮ್ಮ ಸಮಸ್ಯೆಗಳನ್ನು ದೇವರ ಮುಂದೆ ತಗೊಂಡೋಗ್ಬೇಕು. ಆಗ ದೇವರು ನಮಗೆ ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ಅಲ್ಲೇ ನೋಡ್ರಿ, ಆತನು ದೇವರನ್ನು ನಂಬಿದನು, ಕಂಪ್ಲೀಟ್ಲಿ ನಂಬಿದನು. ಅದೇ ರೀತಿ ನಾವು ಯೆಹೋಷಾಫಾಟನ ಹಾಗೆ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಸಮಸ್ಯೆನ ದೇವರಿಗೆ ಹೇಳಿ ಆತನನ್ನು ನಂಬುದಾದರೆ ಜಯ ನಮಗೆ ದೇವರು ಖಂಡಿತವಾಗಿ ಕೊಡ್ತಾನೆ. 4ನೇ ವಿಷಯ, ಕಷ್ಟದ ಪರಿಸ್ಥಿತಿಯಲ್ಲಿ ದೇವರ ವಾಕ್ಯಕ್ಕೆ ನಾವು ಕಿವಿಗೊಡಬೇಕು. ಕಷ್ಟ ಬಂದಿದೆ ಅಂಥೇಳಿ ಅದರಲ್ಲೇ ಹೋಗೋದು ಬೇಡ. ಕಷ್ಟದನ್ನೇ ನೆನೆಸಿ ಅದರಲ್ಲೇ ಕೊರಗೋದು ಬೇಕಾಗಿಲ್ಲ. ಆ ಕಷ್ಟದ ಪರಿಸ್ಥಿತಿಯಲ್ಲಿ ನಾವೇನು ಪ್ರೇಯರ್ ಮಾಡ್ತೀವಲ್ಲ, ದೇವರ ಉತ್ತರಕ್ಕಾಗಿ, ದೇವರ ವಾಕ್ಯಕ್ಕಾಗಿ ನಾವು ಕಿವಿಗೊಡಬೇಕು. ಯೆಹೋಷಾಫಾಟನು ದೇವರಿಂದ ವಾಕ್ಯವನ್ನು ಹೊಂದಿದನು. ಈ ಡಿಫಿಕಲ್ಟ್ ಟೈಮ್ನಲ್ಲಿ ಕೂಡ ಆತನ ಸ್ವರವನ್ನು ನಾವು ಕೇಳೋದು ಬಹಳ ಮುಖ್ಯ ಪ್ರಿಯರೇ. ಪೇತ್ರ ಯೋಹಾನರು ಶಿಷ್ಯರು ಸಮುದ್ರದಲ್ಲಿ ಪ್ರಯಾಣ ಮಾಡ್ತಿರುವಾಗ ಬಹಳ ಬಿರುಗಾಳಿ ಬಂದು ಅಲ್ಲೋಲ ಕಲ್ಲೋಲ ಆಗುವಂಥ ಪರಿಸ್ಥಿತಿ. ಯೇಸು ಸ್ವಾಮಿ ಮುಂದಿಂದ ನಡ್ಕೊಂಡು ಬರ್ತಿರ್ತಾರೆ. ಇವರು ಯೇಸು ಸ್ವಾಮಿನ ಗುರುತ ಹಿಡಿಯಲಿಲ್ಲ. ಕಷ್ಟದ ಪರಿಸ್ಥಿತಿಯಲ್ಲಿ ಯೇಸುವನ್ನು ಅರಿಯಲಿಲ್ಲ, ತಿಳ್ಕೊಳ್ಳಿಲ್ಲ. ಇವರು ಯೇಸು ಅಂತ ಗುರುತ ಹಿಡಿಲಿಲ್ಲ. ಅನೇಕ ಕಷ್ಟದ ಪರಿಸ್ಥಿತಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ನಮ್ಮ ಬಳಿಯಲ್ಲಿರುವಂಥ ಯೇಸುವನ್ನು ನಾವು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ನನ್ನ ಜೊತೆಯಲ್ಲಿಯೇ ಇದ್ದಾರಂತ ನಂಬಬೇಕು. ಆತನ ವಾಕ್ಯದಿಂದ ನಮ್ಮೊಟ್ಟಿಗೆ ಮಾತಾಡ್ತಾರೆ ಅನ್ನೋ ದಾಹದಿಂದ ಆತನ ವಾಕ್ಯ ಆ ಒಂದು ಪರಿಸ್ಥಿತಿಯಲ್ಲಿ ಕೂಡ ನಾವು ಓದಬೇಕು. 14-17 ವಚನ ನಾವು ನೋಡುವಾಗ ಇಲ್ಲಿ ಹೇಳ್ತದೆ, ಆಗ ಆ ಸಮೂಹದೊಳಗೆ ಆಸಾಫನ ವಂಶದವನಾದ ಲೇವಿಯನು ಮತ್ತನ್ಯನಿಗೆ ಹುಟ್ಟಿದ ಯೇಗಿಯೇಲನ ಮರಿಮಗನು ಬೇನಾಯನ ಮೊಮ್ಮಗನು ಜಕರ್ಯನ ಮಗನು ಆದ ಯಹಜೀಯೇಲನ ಮೇಲೆ ಯೆಹೋವನ ಆತ್ಮವು ಬಂದಿತು. ಅವರು ಈ ಥರ ಪ್ರಾರ್ಥನೆ ಮಾಡ್ತಿರುವಾಗ ದೇವರ ಆತ್ಮ ಯಹಜೀಯೇಲನಲ್ಲಿ ಬಂದು ಆತನು ಈ ರೀತಿ ಮಾತಾಡ್ತಾನೆ, ಅವನು ಎಲ್ಲ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ನೋಡ್ರಿ, ದೇವರ ವಾಕ್ಯ ಬರ್ತಾ ಇದೆ. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ಯುದ್ಧವು ನಿಮ್ಮದಲ್ಲ, ದೇವರದೇ. ನಾಳೆ ಬೆಳಿಗ್ಗೆ ಅವರಿಗೆ ವಿರುದ್ಧವಾಗಿ ಹೊರಡಿರಿ. ಇಗೋ, ಅವರು ಹಚ್ಚೀಚ್ ಘಟ್ಟದ ಮಾರ್ಗವಾಗಿ ಬರುತ್ತಾರೆ. ಯೆರುವೇಲ್ ಅರಣ್ಯದ ಮುಂದಿರುವ ಕಣಿವೆಯ ತುದಿಯಲ್ಲಿ ಅವರನ್ನು ಸಂಧಿಸುವಿರಿ. ಈ ಸಾರಿ ಯುದ್ಧ ಮಾಡುವುದು ಅವಶ್ಯವಿಲ್ಲ, ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾಳೆ ಅವರೆದುರಿಗೆ ಹೊರಡಿರಿ. ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ಕಷ್ಟದ ಪರಿಸ್ಥಿತಿಯಲ್ಲಿ ದೇವರ ವಾಕ್ಯಕ್ಕೆ ಕಿವಿಗೊಡ್ತಾ ಇದ್ದಾರೆ ಯೆಹೋಷಾಫಾಟನು, ಆತನ ಜೊತೆಗಿರುವಂಥ ದೇವ ಜನರು. ಆಗ ಅವರಿಗೆ ಧೈರ್ಯ ಬರ್ತದೆ. ಕಷ್ಟದ ಪರಿಸ್ಥಿತಿಯಲ್ಲಿ ಪ್ರಿಯರೇ, ನಾವು ವಾಕ್ಯ ಓದೋದನ್ನು ಮರಿಬಾರ್ದು, ಪ್ರಾರ್ಥನೆ ಮಾಡೋದನ್ನು ಮರಿಬಾರ್ದು. ಮನಸ್ಸಾಗೋದಿಲ್ಲ ಆ ಟೈಮಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ, ವಾಕ್ಯ ಓದೋದಕ್ಕೆ. ಬಟ್ ಸ್ಟಿಲ್ ವಿ ನೀಡ್ ಟು ಗಿವ್ ಟೈಮ್ ಟು ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್, ಟು ಲಿಸನ್ ವಾಟ್ ದ ಲಾರ್ಡ್ ಇಸ್ ಗೋಯಿಂಗ್ ಟು ಟೆಲ್ ಫಾರ್ ಅಸ್ ಇನ್ ದ್ಯಾಟ್ ಡಿಫಿಕಲ್ಟ್ ಟೈಮ್. ಯೆಹೋಷಾಫಾಟನು ಕೇಳಿದ, ಬಲ ಹೊಂದಿದ.
ನಾವು ಕೇಳೋಣ ಅಂಥ ಸಮಯದಲ್ಲಿ ದೇವರು ವಾಕ್ಯಕ್ಕೆಲ್ಲ ಕಿವಿಗೊಡೋಣ, ಬಲ ಹೊಂತೀವಿ, ಜಯ ಹೊಂತೀವಿ ಪ್ರಿಯರೇ. ಆಮೇಲೆ ಕೊನೆಯದಾಗಿ 5ನೇ ಮಾತೇನೆಂದರೆ, ಆತನು ದೇವರ ಉತ್ತರವನ್ನು ಕೇಳಿದ ತಕ್ಷಣ, ದೇವರ ವಾಕ್ಯವನ್ನು ಕೇಳಿದ ತಕ್ಷಣ ಏನು ಮಾಡ್ತಾ ಇದ್ದಾನೆ, ಆತನು ಉಗಾಡಿ ದೇವರಿಗೆ ಸ್ತುತಿ ಮಹಿಮೆ ಸಲ್ಲಿಸ್ತಾ ಇದ್ದಾನೆ. ನೋಡ್ರಿ, ಆ ವಚನವನ್ನು ಓದೋಣ. 18ನೇ ವಚನ. ಆಗ ಯೆಹೋಷಾಫಾಟನು ನೆಲದ ಮಟ್ಟಿಗೂ ತಲೆ ಬಾಗಿಸಿದನು. ಎಲ್ಲ ಯೆಹೂದರು ಯೆರೂಸಲೇಮಿನವರು ಯೆಹೋವನ ಮುಂದೆ ಅಡ್ಡಬಿದ್ದು ನಮಸ್ಕರಿಸಿದರು. ಆಮೇಲೆ ಲೇವಿಯರಲ್ಲಿ ಕೆಹಾತ್ಯರು, ಕೊರಹಿಯರು ಎದ್ದು ಇಸ್ರಾಯೇಲ್ ದೇಶದವರಾದ ಯೆಹೋವನನ್ನು ಮಹಾಸ್ವರದಿಂದ ಕೀರ್ತಿಸಿದರು. ಉತ್ತರವನ್ನು ಕೇಳಿದ ತಕ್ಷಣ, ವಾಕ್ಯವನ್ನು ಕೇಳಿದ ತಕ್ಷಣ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ, ಕೀರ್ತನೆ ಹಾಡ್ತಾ ಇದ್ದಾರೆ, ದೇವರ ಮುಂದೆ ಅಡ್ಡಬಿದ್ದು ನಮಸ್ಕಾರ ಮಾಡ್ತಾ ಇದ್ದಾರೆ. ಆಮೇಲೆ ನೋಡ್ರಿ, ಅವರು ಆ ಒಂದು ಕೀರ್ತನೆಯನ್ನು ಮಾಡಿದ್ರಲ್ಲ, ಆರಾಧನೆಯ ಸ್ತೋತ್ರವನ್ನು ಮಾಡಿದ್ರಲ್ಲ, ಅದರಲ್ಲಿ ಆ ಒಂದು ನಂಬಿಕೆ ತೋರ್ಪಡ್ತಾ ಇದೆ, ಅದರಲ್ಲಿ ಆ ನಂಬಿಕೆ ಪ್ರಕಟ ಆಗ್ತಾ ಇದೆ. ಅವರು ನಂಬಿದ್ದರಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಪ್ರೇರೆ ನಾವು ಕೂಡ ದೇವರ ವಾಕ್ಯವನ್ನು ನಂಬಬೇಕು. ಆ ಟೈಮಲ್ಲಿ ದೇವರಿಗೆ ಸ್ತುತಿ ಮಾಡಬೇಕು. 22ನೇ ವಚನವನ್ನು ನೋಡ್ರಿ, ದೇವರ ವಾಕ್ಯ ಏನು ಹೇಳ್ತದೆ, ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯೆಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನು, ಮೋವಾಬ್ಯರನ್ನು, ಸೇಯೀರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕಿರುವವರನ್ನು ಇರಿಸಿದ್ದರಿಂದ ಅಮ್ಮೋನಿಯರು, ಮೋವಾಬ್ಯರು ಸೇಯೀರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಪೂರ್ಣವಾಗಿ ಸಂಹರಿಸಿಬಿಟ್ಟರು. ಅವರನ್ನು ಮುಗಿಸಿಬಿಟ್ಟ ಮೇಲೆ ತಾವೇ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಪ್ರಾರಂಭಿಸಿದರು. ಇಲ್ಲಿ ವಾಕ್ಯ ಹೇಳ್ತದೆ, ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು. ನಾವು ಅವರು ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಆ ಒಂದು ಆರಾಧನೆಗೆ ದೇವರ ವಾಕ್ಯವನ್ನು ಕೇಳಿ ನಂಬಿ ದೇವರಿಗೆ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ದೇವರು ವಿರೋಧಿಗಳ ಜೊತೆಗೆ ಯುದ್ಧ ಮಾಡಿ ಅವರವರೇ ಹೊಡ್ಕೊಂಡು ಸಾಯುವ ಹಾಗೆ ಮಾಡಿ ತನ್ನ ಜನರಿಗೆ ಜಯವನ್ನು ಒದಗಿಸಿಕೊಟ್ರು. Hallelujah. When we start praising and worshiping the Lord in the time of difficulty, God will start doing miracle for us. God will start fighting for us and will give us victory. ಪೌಲ ಸೀಲರು ಮಧ್ಯರಾತ್ರಿಯಲ್ಲಿ ಕಷ್ಟದ ಇಡೀ ವೇದನೆಯ ಮಧ್ಯದಲ್ಲೂ, ತನ್ನ ಶರೀರದ ವೇದನೆ ಮಧ್ಯದಲ್ಲಿ ಎದ್ದು ದೇವರಿಗೆ ಕೀರ್ತನೆ ಹಾಡುತ್ತಿರುವಾಗ ಕಬ್ಬಿಣದ ಬಾಗಿಲುಗಳು ಮುರಿದವು ಪ್ರಿಯರೇ. ಕಷ್ಟದ ಸಮಯದಲ್ಲಿ ಪೇತ್ರನಿಗೋಸ್ಕರ ಸಭೆ ಉತ್ಸಾಹದಿಂದ, ಆಸಕ್ತಿಯಿಂದ, ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಿದಾಗ ಕಬ್ಬಿಣದ ಬಾಗಿಲು ಮುರಿದು ತೆರೆದು ದೇವರು ಪೇತ್ರನನ್ನ ದೇವದೂತನ ಮೂಲಕ ಹೊರಗೆ ತಗೊಂಡು ಬಂದರು. ನಾವು ಪ್ರಾರ್ಥಿಸುವಾಗ, ನಾವು ಕೀರ್ತಿಸುವಾಗ, ದೇವರನ್ನು ಮಹಿಮೆ ಪಡಿಸುವಾಗ ಜಯ ಸಿಗುವುದು ಗ್ಯಾರಂಟಿ ಪ್ರಿಯರೇ. ಆಮೇಲೆ ಮರನೇ ದಿನ ಅವರು ಹೋಗಿ ಆ ಒಂದು ಸಮೂಹದ ವಿರೋಧಿಗಳ ಸೈನ್ಯಕ್ಕೆ ಹೋಗಿ ಅಲ್ಲಿ ಆ ಡೇರೆಗೆ ಹೋಗಿ ನೋಡಿದಾಗ ಎಲ್ಲ ರಾಶಿಯಾಗಿ ಹೆಣಗಳು ಬಿದ್ದಿದ್ದು. ಯಾರವ್ರನ್ನ ಸೋಲಿಸಿದ್ದು? ನಮ್ಮ ದೇವರೇ ಯುದ್ಧ ಮಾಡಿ ಅವ್ರನ್ನ ಸೋಲಿಸಿದ. ಪ್ರಿಯರೇ, ಈ 5 ಕಾರ್ಯಗಳನ್ನು ನಾವು ಮಾಡುವಾಗ ಜಯ ನಮಗೆ ಖಂಡಿತ ಸಿಗ್ತದೆ. ಒಂದನೇದೇನು? ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿ ಆತನ ಸಹಾಯವನ್ನು ಕೇಳುವಾಗ, ದೇವರ ಒಂದು ಮಹಾನತೆಯನ್ನು, ದೇವರ ಮಹತ್ವವನ್ನು ನೆನೆಸಿ ಒಪ್ಪಿಕೊಂಡು ದೇವರಿಗೆ ಆ ಒಂದು ದೇವರು ಮಾಡಿದಂಥ ಅದ್ಭುತ ಮಹತ್ಕಾರ್ಯಗಳನ್ನು, ದೇವರ ಮಹಾನ್ ಕ್ರಿಯೆಗಳನ್ನು ನೆನಪಿಸಿ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ಯೆಹೋಷಾಫಾಟನ ಹಾಗೆ ನಾವು ಜಯ ಹೊಂತೇವೆ ಪ್ರಿಯರೇ. ಮೂರನೇದಾಗಿ ನಮ್ಮ ಸಮಸ್ಯೆಗಳನ್ನು ದೇವರ ಮುಂದೆ ಹೇಳೋದರಿಂದ. 4ನೇದಾಗಿ ಆ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ದೇವರ ವಾಕ್ಯಕ್ಕೆ ಕಿವಿಗೊಡುವಾಗ, ದೇವರು ಮಾತಾಡುವಂಥ ವಾಕ್ಯವನ್ನು ನಂಬಿ ಆತನಿಗೆ ಸ್ತುತಿಸುವಾಗ ದೇವರು ನಮಗೆ ಜಯ ಕೊಡ್ತಾನೆ. ನಾನು ನಂಬುತ್ತೇನೆ ಈ ವಾಕ್ಯದಿಂದ ದೇವರು ನಿಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ಇವತ್ತಿನಿಂದ ನಾವು ಪ್ರಾರ್ಥಿಸೋಣ. ಈ 5 ಅಂಶವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಜಯ ನಮ್ಮದಾಗ್ತದೆ. ಪ್ರೈಸ್ ಲಾರ್ಡ್. ಆಲ್ರೆಡಿ ಯೇಸಪ್ಪ ನಮಗೆ ಹೇಳಿದ್ದಾರೆ, ನಾವು ಕ್ರಿಸ್ತನಲ್ಲಿ ಸಂಪೂರ್ಣ ಜಯಶಾಲಿಗಳಾಗಿದ್ದೇವೆ. ದೇವರು ನಮ್ಮ ಜೊತೆಗಿರುವಾಗ ನಮ್ಮನ್ನು ಯಾರೂ ಸೋಲಿಸಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಈ 5 ಅಂಶಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ದೇವರ ಆಶೀರ್ವಾದವನ್ನು, ಜಯವನ್ನು ನಮ್ಮ ಜೀವನದಲ್ಲಿ ಹೊಂದಿಕೊಳ್ಳೋಣ. ನಾನು ನಂಬುತ್ತೇನೆ ಈ ವಾಕ್ಯದಿಂದ ದೇವರು ನಿಮ್ಮೊಟ್ಟಿಗೆ ಮಾತಾಡಿದ್ದಾರೆ. ಇನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ವಾಕ್ಯ ಓದುವಾಗ ಆತನ ರಹಸ್ಯವನ್ನು
ತಿಳ್ಕೊಳ್ಳುವಂಥ ಶಕ್ತಿ, ಸಾಮರ್ಥ್ಯ, ಪವಿತ್ರಾತ್ಮನ ಜ್ಞಾನ, ವಿವೇಕದಿಂದ ನಿಮ್ಮನ್ನು ತುಂಬಿಸಲಿ. ಕಷ್ಟದ ಪರಿಸ್ಥಿತಿಯಲ್ಲಿ ಈ ಒಂದು ದೇವರ ವಾಕ್ಯವನ್ನು ನೀವು ನೆನಪಿಸಿಕೊಂಡು ಪ್ರಾರ್ಥಿಸೋದಾದರೆ, ನಂಬೋದಾದರೆ ದೇವರು ಖಂಡಿತ ನಿಮಗೆ ಜಯ ಕೊಡ್ತಾರೆ. ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಪರಲೋಕ ತಂದೆ, ಈ ವಾಕ್ಯಕ್ಕಾಗಿ ಸ್ತೋತ್ರ ಅಪ್ಪ. ಯೆಹೋಷಾಫಾಟನು ಈ 5 ಅಂಶಗಳನ್ನು ಅಳವಡಿಸಿದ ಹಾಗೆ ನಾವು ಕೂಡ ಅಳವಡಿಸಿ ನಮ್ಮ ಜೀವನದಲ್ಲಿ ಜಯ ಹೊಂದೋದಕ್ಕೆ ಸಹಾಯ ಮಾಡು. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತಾನೆ. ಬಂದಿರುವಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ನಡೆಸು ಎಂದು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕ ತಂದೆ. ಆಮೇಲೆ ದೇವರು ನಿಮ್ಮೆಲ್ಲರನ್ನೇ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಯಾರಾದರೂ ಹೊಸಬರಾಗಿರೋದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಈ ಥರ ಶೇರ್ ಮಾಡಿರಿ. ಹೊಸಬರಿರೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ಹಾಕುವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಕೇಳಿ ದೇವರನ್ನು ಮಹಿಮೆ ಪಡಿಸ್ಬೋದು. ಇನ್ನೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಗಾಡ್ ಬ್ಲೆಸ್ ಯು. ಟೇಕ್ ಕೇರ್.